ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿಂದ ಖಟ್ಟ ಮೀಠ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೆಲ್ಲಿಕಾಯಿನ ಜಾಸ್ತಿ ತೊಗೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಬೇರೆ ವಿಡಿಯೋಗಳ ಲಿಂಕ್ ಕೊಟ್ಟಿದ್ದೀನಿ. ಕ್ಯಾಂಡಿ ಮಾಡ್ಕೊಳ್ಳೋದು ಹೇಗೆ, ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ನೀವು ನೋಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಜಾಲರಿ ಪಾತ್ರೆಯಲ್ಲಿ ಹಾಕಿ ನೀರೆಲ್ಲ ಸೋರಿಸಿ ಆರೋದಕ್ಕೆ ಬಿಡಬೇಕು. ಇದು ತುಂಬ ಗಟ್ಟಿ ಇರುತ್ತೆ, ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು. ಸಾಫ್ಟ್ ಮಾಡ್ಕೊಳ್ಳೋದು ಈ ರೀತಿ ಇಡ್ಲಿ ಪ್ಲೇಟ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಸ್ಟೀಮ್ ಬರೆಸ್ಬೋದು. ಇಲ್ಲಾಂದರೆ ಕುದಿಯೋ ನೀರಿಗೆ ಹಾಕಿ ಒಂದು 3 ನಿಮಿಷ ಕುದಿಸಿದ್ರೂ ಸಹ ಇದು ಸಾಫ್ಟ್ ಆಗುತ್ತೆ. ಅಥವಾ ಇದೇ ಪಾತ್ರೆ ಮೇಲೆ ಬಟ್ಟೆ ಕಟ್ಬಿಟ್ಟು ಆ ಬಟ್ಟೆ ಮೇಲೆ ನೆಲ್ಲಿಕಾಯಿ ಹಾಕಿ ಮುಚ್ಚಿಟ್ಟು ಒಂದು 5 ನಿಮಿಷ ಅವೆಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಈ ರೀತಿ ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷ ಕುದಿಸ್ಬಿಟ್ಟು ನಾನು ಇದನ್ನೆಲ್ಲ ಈ ಜಾಲರಿ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀರೆಲ್ಲ ಸೋರಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಆರಿದ ನಂತರ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೀರಿನಲ್ಲಿ ಕುದಿಸಿ ಸಾಫ್ಟ್ ಮಾಡಿರೋದ್ರಿಂದ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೆಲ್ಲಿಕಾಯಿ ಮೇಲೆ ಲೈನ್ಸ್ ಕಾಣುತ್ತೆ ನೋಡಿ, ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಲೈನ್ಸ್ ಮೇಲೆ ಚಾಕು ಹಾಕಿ ಕಟ್ ಮಾಡ್ಕೋಬೋದು. ಈಸಿಯಾಗಿ ಕಟ್ ಆಗೋಗುತ್ತೆ. ಈ ರೀತಿ ಎಲ್ಲ ನೆಲ್ಲಿಕಾಯಿನೂ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ಬೀಜನೆಲ್ಲ ತೆಗೆದುಬಿಟ್ರೆ ಆಗುತ್ತೆ. ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ, ತುಂಬ ದೊಡ್ಡ ನೆಲ್ಲಿಕಾಯಿ ಇದ್ದರೆ ಮಧ್ಯದಲ್ಲೂ ಸಹ ನೈಫಿಂದ ಕಟ್ ಮಾಡಿ ಇಟ್ಕೋಬೋದು. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ನೆಲ್ಲಿಕಾಯಿನ ಆರೋದಕ್ಕೆ ಬಿಟ್ಬಿಟ್ಟು ನಾನು ಖಟ್ಟ ಮೀಠ ಮಾಡಲಿಕ್ಕೆ ಬೇಕಾದಂಥ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೋತಾ ಇದ್ದೀನಿ. 1 kg ನೆಲ್ಲಿಕಾಯಿ, ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು, ಅರ್ಧ ಸ್ಪೂನು ಜೀರಾ ಪೌಡ್ರು, ಟೇಬಲ್ ಸಾಲ್ಟ್ 1/4 ಸ್ಪೂನು ಬ್ಲ್ಯಾಕ್ ಸಾಲ್ಟು, ಆಮೇಲೆ ಸ್ವಲ್ಪ ಹಿಂಗು, ಮತ್ತು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, ಮತ್ತು 1 ಸ್ಪೂನು ಚಾಟ್ ಮಸಾಲ, 2 ಸ್ಪೂನು ಶುಗರ್ ಪೌಡ್ರನ್ನ ಇಲ್ಲಿ ಹಾಕಿ ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೆಲ್ಲಿಕಾಯಿ ಎಷ್ಟಿದೆ ನೋಡಿಕೊಂಡು ಒಂದು ಅಂದಾಜಲ್ಲಿ ಹಾಕ್ಕೋಬೋದು. ಕಮ್ಮಿ ಇದ್ದರೂ ಸಹ ಈಗ ಇಲ್ಲಿ ಮಿಕ್ಸ್ ಮಾಡಿದ ಮೇಲೆ ತಿಂದು ನೋಡಿಬಿಟ್ಟು ಮತ್ತೆ ಪೌಡ್ರುಗಳನ್ನ ಮಿಕ್ಸ್ ಮಾಡ್ಕೋಬೋದು. ಅದೇನು ಸಮಸ್ಯೆ ಆಗೋದಿಲ್ಲ. ನೋಡಿ, ಈ ರೀತಿ ನೆಲ್ಲಿಕಾಯಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕೋಟಿಂಗ್ ಆಗುತ್ತೆ ನೆಲ್ಲಿಕಾಯಿ ಮೇಲೆ. ಇದನ್ನು ನಂತರ ಒಂದು ಅಗಲವಾದ ತಟ್ಟೆನಲ್ಲಿ ಹರವುಬಿಟ್ಟು ಲೂಸಾಗಿ ಹರವಿಟ್ಟು ಬಿಸಿಲಿಗೆ ಒಣಗಿಸ್ಕೊಂಡ್ರೆ ನೆಲ್ಲಿಕಾಯಿ 1-2 ದಿನ ಒಣಗಿಸಿಟ್ರೆ ಸಾಕು. ಒಂದು 75% ಒಣಗಿದ್ರೆ ಸಾಕಾಗುತ್ತೆ. ಇದು ತುಂಬಾ ಒಣಗಿಸ್ಬಿಟ್ರೆ ತುಂಬ ಗಟ್ಟಿ ಆಗಿದ್ರೆ ತಿನ್ನೋದು ಕಷ್ಟ ಆಗುತ್ತೆ. ಈ ರೀತಿ ಒಣಗಿಸಿಟ್ಕೋಬೋದು. ಅಥವಾ ಮನೆಯಲ್ಲಿ ಬಿಸಿಲಿಗೆ ಒಣಗಿಸೋಕೆ ಅನುಕೂಲ ಇಲ್ಲದೆ ಇರೋರು ಮನೆ ಒಳಗೆ ಫ್ಯಾನ್ ಕೆಳಗೆ ಸಹ ಇಟ್ಟು ಒಣಗಿಸ್ಕೋಬೋದು. ಒಂದು 3 ದಿನ ಇಟ್ಟರೆ ಸುಮಾರು 75% ಒಣಗುತ್ತೆ. ಈ ರೀತಿ ಒಣಗಿರುವಂಥ ಖಟ್ಟ ಮೀಠನ ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಸುಮಾರು ದಿನ ತಿನ್ನೋದಕ್ಕೆ ಬಳಸ್ಬೋದು. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.